ಮಾಡಿ ಕೊಡ್ತಾರೆ. ಈಗ PMFME ನಲ್ಲಿ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಹಾಗೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ 3% ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಸೇರಿಸಿ ಅವ್ರಿಗೆ ಬೇರೆ ಬೇರೆ ಸ್ಕೀಮ್ ಕನ್ವರ್ಜ್ ಮಾಡಿ ಅಪ್ಲಿಕೆಂಟ್ಗೆ ಬೆನಿಫಿಟ್ ಆಗೋ ತರ ಮಾಡ್ಬೋದು. ಈ SC/ST ಇದೆ 2-4% ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಹಾಗೆ ಮತ್ತೆ ಅಡಮಾನ ಇಲ್ದೇನೆ CGTMSE ಅಂತ ಹೇಳ್ತೀವಿ, ಅದು 2 ಕೋಟಿವರೆಗೂ ಯಾವುದೇ ರೀತಿ ಅಡಮಾನ ಇಲ್ದೇನೆ ಲೋನ್ ಕೊಡ್ತಾರೆ. ಬಟ್ ಅದಕ್ಕೂ ಎಕ್ಸ್ಟ್ರಾ ಅಡಿಷನಲ್ ಚಾರ್ಜ್ ಮಾಡ್ತಾರೆ, ಮೇಂಟೆನೆನ್ಸ್ ಮತ್ತೆ CGTMSE ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರೆ. ಬಟ್ ಅದು ಯಾವುದೇ ರೀತಿ ಕೊಲ್ಯಾಟ್ರಲ್ ಕೊಡೋ ಅವಶ್ಯಕತೆ ಇಲ್ಲ. ಮುದ್ರಾ ಲೋನ್ ಇದೆ, ಅದು 10 ಲಕ್ಷದೊಳಗೆ ಯಾರೆಲ್ಲ ಇರ್ತಾರೆ ಅವ್ರಿಗೆ ಮುದ್ರಾ ಲೋನ್ ಅಂತ ಕನ್ಸಿಡರ್ ಮಾಡಿ ಕೂಡ ಲೋನ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಎಲ್ಲ ಕೇಳ್ತಾ ಇಲ್ಲ. ಸೊ ಇದು DRPಗಳದ್ದು ವರ್ಕ್ ಮೇನ್ ಆಗಿ ಅಪ್ಲಿಕೇಶನ್ ಸೋರ್ಸಿಂಗ್ ಇಂದ ಇರ್ಬೋದು, ಅಥವಾ ಅವ್ರದ್ದು DPR ಪ್ರಿಪರೇಷನ್, ಮತ್ತೆ DSC ಕಮಿಟಿಯಿಂದ ಮತ್ತೆ ಬ್ಯಾಂಕ್ ಜೊತೆ ಅವರು ಏನಾದ್ರು ಕಮ್ಯುನಿಕೇಶನ್ ಮಾಡ್ಬೇಕಂತ ಇದ್ರೆ ಕಂಪ್ಲೀಟ್ ಅಪ್ಲಿಕೆಂಟ್ಗೆ ಸಪೋರ್ಟ್ ಮಾಡೋದು DRPಗಳದ್ದು ರೋಲ್ ಇರುತ್ತೆ. DLC ಕಮಿಟಿನಲ್ಲಿ ಚೇರ್ಮನ್ DC ಇರ್ತಾರೆ. ಸೊ ಎವ್ರಿ ಡಿಸ್ಟಿಕ್ ಅಲ್ಲೂ ಕೂಡ DLC ಕಮಿಟಿ ಇದೆ. ಅವರು ಅಪ್ಲಿಕೇಶನ್ ಸ್ಕ್ರೂಟಿನೈಸ್ ಮಾಡಿ ಬ್ಯಾಂಕ್ಗೆ ಕಳಿಸ್ಕೊಡ್ತಾರೆ. ಬ್ಯಾಂಕ್ಗೆ ಹೋದಂತ ಅಪ್ಲಿಕೇಶನ್ಸ್ ಪ್ರೊಸೆಸ್ ಆಗಿ ಯಾವ್ದೆಲ್ಲ ಸ್ಯಾಂಕ್ಷನ್ ಆಗುತ್ತೆ ಅದು ಸಬ್ಸಿಡಿಗೆ ಎಲಿಜಿಬಲ್ ಆಗಿರುತ್ತೆ. ಇದು ಸಬ್ಸಿಡಿ ಹೇಗೆ ಅಂದ್ರೆ ಬ್ಯಾಕ್ ಎಂಡ್ ಸಬ್ಸಿಡಿ ಅಂದ್ರೆ ಇಮಿಡಿಯೇಟ್ ಬರಲ್ಲ. ಫಸ್ಟ್ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗ್ಬೇಕು. ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆದಾಗ ಅಪ್ಲಿಕೆಂಟ್ ಮಿರರ್ ಅಕೌಂಟ್ ಅಥವಾ ಟ್ರಾನ್ಸಿಯೆಂಟ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ತಾರೆ ಬ್ಯಾಂಕ್ ಮ್ಯಾನೇಜರ್. ಸೊ ಯಾರ್ದೆಲ್ಲ ಬ್ಯಾಂಕ್ ಲೋನ್ ಆಗಿರುತ್ತೆ ಅವ್ರಿಗೆ ಸಬ್ಸಿಡಿ ಅಮೌಂಟ್ ಬಂದ್ಬಿಟ್ಟು ಅವ್ರ ಮಿರರ್ ಅಕೌಂಟ್ ನಲ್ಲಿ ಇರುತ್ತೆ. 3 ವರ್ಷಗಳ ಕಾಲ ಅವ್ರು ಪ್ರಾಪರ್ ಆಗಿ ಲೋನ್ ರೀಪೇಮೆಂಟ್ ಮಾಡ್ತಾ ಇದಾರೆ ಅಂದ್ರೆ ಅದ ನಂತರ ಅಪ್ಲಿಕೇಶನ್ಗೆ ಬರುತ್ತೆ. ಇನ್ ಬಿಟ್ವೀನ್ 3 ವರ್ಷದಲ್ಲಿ ಏನಾದ್ರೂ ಡಿಫಾಲ್ಟ್ ಆದ್ರೆ ಅಪ್ಲಿಕೆಂಟ್ ಅದು ಸಬ್ಸಿಡಿ ಅಮೌಂಟ್ ಅವ್ರಿಗೆ ಬರೋದಿಲ್ಲ. ನೋಡಲ್ ಬ್ಯಾಂಕ್ ಅಂತ ಇದೀವಿ, ಅಂದ್ರೆ ಡಿಸ್ಟಿಕ್ ಅಲ್ಲಿ LDM ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಂತ ಇರ್ತಾರೆ. ಯಾವ್ದೇ ರೀತಿ ಬ್ಯಾಂಕ್ ಪೆಂಡೆನ್ಸಿ ಇರ್ಬೋದು ಅದೆಲ್ಲ ಅಪ್ಡೇಟ್ಸ್ ಇದೇನಿದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತ ಏನೋ ಬಂದಿತ್ತು. ಇದಿಷ್ಟು ನಮ್ಮ ಬೆನಿಫಿಷರೀಸ್ ಅವ್ರದ್ದು ಸಕ್ಸಸ್ ಸ್ಟೋರಿ. ಇದು ನಮ್ಗೆ ಕರ್ನಾಟಕದಲ್ಲೇ ಫಸ್ಟ್ ಸ್ಯಾಂಕ್ಷನ್ ಆದಂತ ಅಪ್ಲಿಕೇಶನ್. ನವೀನ್ ಅಂತ ಅವರು ಶುದ್ಧ ಆಹಾರ ಅಂತ ಬ್ರ್ಯಾಂಡ್ ಮಾಡಿ ಮಾಡ್ತಾ ಇದ್ದಾರೆ. ಬನಾನಾ ಫ್ಲೋರ್ ಬಾಕಾ ಹೂ ಅಂತ ನೀವು ಕೇಳಿರ್ತೀರಾ, ಆ ಪ್ರಾಡಕ್ಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್ ಇದೆಲ್ಲ ಮಾಡ್ತಿದ್ದಾರೆ. ಈ ರೀತಿ ಪೀನಟ್ಸ್ ಇದೆ. ಇದಿಷ್ಟು ಮತ್ತೆ ಈ ಯೋಜನೆಯಲ್ಲಿ ಯಾವ್ದೆಲ್ಲ ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಯಾವ್ದೇ ರೀತಿ ಸಂಸ್ಕರಣೆ ಆಗ್ಬೇಕು, ಪ್ರೈಮರಿ ಅಥವಾ ಸೆಕೆಂಡರಿ ಪ್ರೊಸೆಸಿಂಗ್ ಆಗ್ಬೇಕು. ಸಂಸ್ಕರಣೆ ಆಗದೆ ಇರೋದನ್ನ ಟ್ರೇಡಿಂಗ್ ಮಾಡ್ತಾರೆ ಅಂದ್ರೆ ಬರೋದಿಲ್ಲ. ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡ್ತಾರೆ ಅಂದ್ರೆ ಬರೋದಿಲ್ಲ. ಲೂಸ್ ಸೆಲ್ಲಿಂಗ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ಬೇಕಂತಿದ್ರೆ ಅದೆಲ್ಲ ಬರೋದಿಲ್ಲ, ಎಲಿಜಿಬಲ್ ಇಲ್ಲ. ಹಾಗೇನೆ ಕ್ಯಾಂಟೀನ್, ಹೋಟೆಲ್ ಇಂಥದ್ದು ಸರ್ವಿಸ್, ರೆಸ್ಟೋರೆಂಟ್ ಇದೆಲ್ಲ ಸರ್ವಿಸ್ ಸೆಕ್ಟರ್ ಬರುತ್ತೆ. ಸೊ ಇದೆಲ್ಲ ಎಲಿಜಿಬಿಲಿಟಿ ಇರೋದಿಲ್ಲ. ಇದಿಷ್ಟಿದೆ ಟೋಟಲ್.